बुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्य साधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। लक्ष्मीपदे पदाम्बोजयुगं नत्वा गुरोरपि प्रमाणचन्द्रिकां कुर्मो बालानां बोधसिद्धये। ನಿನ್ನೆ ನೋಡಿದ್ದೀವಿ, ಉಪಮಾನವು ಕೂಡ ಪೃಥಕ್ ಪ್ರಮಾಣ ಹಾಗೆ ಅಂತ. ಆದರೆ ಅದು ಕೂಡ ಇಯಂತು ಪ್ರತ್ಯಕ್ಷಾದ್ ಯಜನ್ಯತ್ವಾತ್ ಪ್ರಮಾಣಾಂತರಂ ಉಪಮಾನಾಖ್ಯಂ ಆಕ್ಷಿಪತಿ ಇತಿ. ಆ ಒಂದು ಜ್ಞಾನ ಅಂದ್ರೆ ಕಶ್ಚಿತ್ ಗವಯ ಪದಾರ್ಥ, ಯಾವುದೋ ಒಂದು ಗೆಳೆಯ ಮನೆಯಲ್ಲಿ ಹೇಳಿರ್ತಾನೆ, ಇದು ಗೋವಿನ ಲಕ್ಷಣ, ಗೋವು ಅಂದ್ರೆ ಹೀಗಿರುತ್ತದೆ, ಇದಕ್ಕೆ ಸದೃಶವಾಗಿ ಯಾವುದಿದೆ ಅದನ್ನ ಗವಯ ಅಂತ ತಿಳಿ. ಗವಯ ಅಂದ್ರೆ ಎತ್ತು, ಅದನ್ನ ಎತ್ತು ಅಂತ ತಿಳಿ ಹಾಗೆ ಅಂತ ಹೇಳಿರ್ತಾನೆ. ಅದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಕಾಡಿಗೆ ಹೋಗ್ತಾನೆ, ಗೋ ಸದೃಶವಾದ ಒಂದು ಪ್ರಾಣಿಯನ್ನು ನೋಡ್ತಾನೆ. ಅವನಿಗೆ ಗೊತ್ತಾಯ್ತು ಇದು ಗೋ ಅಲ್ಲ, ಇದು ಅದರಿಂದ ಇದು ಈ ಪ್ರಾಣಿ ಗವಯ ಶಬ್ದ ವಾಚ್ಯ ಆಗಬೇಕು ಹಾಗೆ ಅಂತ ತಿಳ್ಕೊತಾನೆ. ಆ ಜ್ಞಾನ ಗವಯ ಇದು ಹಾಗೆಂಬ ಜ್ಞಾನ ಯಾವುದರಿಂದ ಬಂತು? ಗೋ ಸದೃಶವಾಗಿ ಇತ್ತು, ಅದು ಗೋತ್ವ ಇಲ್ಲ ಅದರಲ್ಲಿ. ಅಗೋತ್ವೇ ಸತಿ ವಾಕ್ಯ ಇತ್ತು ನೋಡಿ, ಅಗೋತ್ವೇ ಸತಿ ಗೋ ಸದೃಶತ್ವ ಗೋ ಸದೃಶತ್ವಾತ್ ಹಾಗೆ ಅಂತ. ಅಂದ್ರೆ ಇದು ಗೋ ಅಲ್ಲ, ಆದ್ರೆ ಗೋವಿನ ಸದೃಶವಾಗಿದೆ, ಹಾಗಂದ್ರೆ ಇದು ಗವಯ ಶಬ್ದ ವಾಚ್ಯನೇ ಆಗಿರ್ಬೇಕು ಎಂಬ ಜ್ಞಾನ ಯಾವುದರಿಂದ ಬಂತು? ಉಪಮಾನದಿಂದ ಬಂತು. ಅದರಿಂದ ಉಪಮಾನವು ಕೂಡ ಅದು ಪ್ರತ್ಯಕ್ಷ ಅಲ್ಲ, ಅನುಮಾನ ಅಲ್ಲ, ಆಗಮ. ನೋಡಿ, ಅವನಿಗೆ ವ್ಯಾಪ್ತಿ ಜ್ಞಾನ ಬಂದಿಲ್ಲ, ಪ್ರತ್ಯಕ್ಷವಾಗಿ ಕಂಡದ್ದು ಆ ಒಂದು ಆಕಾರವನ್ನ ಕಂಡದ್ದು ಅಷ್ಟೇ. ಆದ್ರೆ ಇದು ಗವಯಾಂಬ ಅದು ಗೊತ್ತಿಲ್ಲ ಅವನಿಗೆ. ಆದ್ರೆ ಇದು ಗವಯಾಂಬ ಜ್ಞಾನ ಯಾವುದರಿಂದ ಬಂತು? ಪ್ರತ್ಯಕ್ಷದಿಂದ ಬಂದದ್ದು ಆ ಫಾರ್ಮ್, ಆಕಾರ ಅಷ್ಟೇ, ಆ ಬಾಡಿ. ಮತ್ತು ಅನುಮಾನವೂ ಇಲ್ಲ, ಯಾವುದ ವ್ಯಾಪ್ತಿ ಜ್ಞಾನವೂ ಇಲ್ಲ. ಉದಾಹರಣೆಗೆ ಯತ್ರ ಧೂಮಃ ತತ್ರ ಬನ್ನಿ ಅಂತ ವ್ಯಾಪ್ತಿ ಜ್ಞಾನವೂ ಬಂದಿಲ್ಲ. ಮತ್ತು ಆಗಮವೂ ಯಾರು ವಾಕ್ಯ ಹೇಳಿಲ್ಲ ಇದು ಗವಯ ಹಂಗಂತ ಯಾರು ಹೇಳಿಲ್ಲ. ಅದರಿಂದ ಆದರೂ ಕೂಡ ಅವನಿಗೆ ಇದು ಗವಯ ಎಂಬ ಜ್ಞಾನ ಬಂತು. ಹೇಗೆ ಬಂತು? ಪ್ರತ್ಯಕ್ಷ ಇಲ್ಲ, ಅನುಮಾನ ಇಲ್ಲ, ಆಗಮ ಇಲ್ಲ, ಆದರೂ ಕೂಡ ಅವನಿಗೆ ಜ್ಞಾನ ಬಂತು. ಇದು ಉಪಮಾನ, ಉಪಮಾನದಿಂದ ಬಂದ ಜ್ಞಾನ ಇದು. ಅದರಿಂದ ಉಪಮಾನವನ್ನ ಪ್ರತ್ಯೇಕ ಪ್ರಮಾಣವಾಗಿ ಹೇಳಬೇಕು ಹಾಗೆ ಅಂತ ನೈಯಾಯಿಕರ ಅಭಿಪ್ರಾಯ. ಅರ್ಥ ಆಗಿದೆಯಾ? ಅದಕ್ಕೆ ಹೇಳ್ತಾ ಇದ್ದಾರೆ, ತನ್ನ ಉಪಮಾನಸ್ಯ ಅಪಿ ಅನುಮಾನೇ ಏವ ಅಂತರ್ಭಾವ. ಉಪಮಾನವು ಕೂಡ ಅನುಮಾನದಲ್ಲೇ ಅಂತರ್ಭಾವ ಆಗ್ತಾ ಇದೆ ಹಾಗೆ ಅಂತ ನೋಡಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಥಾ ವಿಮತಃ. ವಿಮತಃ ಅಂದ್ರೆ ವಿವಾದಾಸ್ಪದವಾದ ಆ ಆಕಾರ, ಯಾವುದು ಆಕಾರ ಕಣ್ಣು ಮುಂದೆ ಇದಲ್ಲ ಅದು ಯಾವುದು ಅಂತ ವಿವಾದ ಇದೆ. ಇದು ಆಕಳೋ ಅಥವಾ ಗವಯನೋ ಅಥವಾ ಇನ್ನೇನಾದ್ರು ಪ್ರಾಣಿಯೋ ಹಾಗೆಂತ ವಿವಾದಾಸ್ಪದವಾದದ್ದು. ದಿ ಒನ್ ವಿಚ್ ಇಸ್ ಅಂಡರ್ ಡಿಸ್ಕಷನ್, ಅದು ಆತರ ಹೇಳುವ ಪದನೇ ಅದು. ಇನ್ ಯಾವ ಶಬ್ದದಿಂದ ಹೇಳೋದು ಅದನ್ನ? ಪಕ್ಷದಲ್ಲಿ ಡಿಸ್ಪ್ಯೂಟ್ ಇದೆ. ಯಾವತ್ತೂ ಅಷ್ಟೇ, ಪಕ್ಷದಲ್ಲಿ ಬರಬೇಕು ಅಂದ್ರೆ ಅದೇನು ಆ ಸಾಧ್ಯ ಡಿಸ್ಪ್ಯೂಟ್ ಆಗಿರ್ಬೇಕು. ಸಾಧ್ಯ ಇದೆಯೋ ಇಲ್ಲವೋ, ಇದು ಗವಯ ಶಬ್ದ ವಾಚ್ಯ ಹೌದೋ ಅಲ್ಲವೋ ಹಾಗೆ ಅಂತ ಡಿಸ್ಪ್ಯೂಟ್ ಇರ್ಬೇಕು. ಹಂಗಿದ್ರೆ ಮಾತ್ರ ಅನುಮಾನ ಪ್ರಯೋಗ ಮಾಡ್ಲಿಕ್ಕೆ ಬರ್ತದೆ. ಅದು ಕನ್ಫರ್ಮ್ ಆಗಿಬಿಟ್ರೆ ಅನುಮಾನದ ಅಪೇಕ್ಷೆ ಇಲ್ಲ. ಅದು ನಾವು ಹಿಂದೆಯಿಂದ ನೋಡ್ತಾ ಬಂದದ್ದೇ ಅದು. ಯಥಾ ವಿಮತಃ ಗವಯ ಶಬ್ದ ವಾಚ್ಯ. ಗವಯ ಶಬ್ದ ವಾಚ್ಯ ಎಂಬ ಅದು ಸಾಧ್ಯ. ವಿವಾದಾಸ್ಪದವಾದ ಈ ಪ್ರಾಣಿ ಗವಯ ಶಬ್ದ ವಾಚ್ಯವಾಗಿದೆ ಹಾಗೆಂತ. ಅದಕ್ಕೇನು ಕಾರಣ? ಹೇತು ಅಗೋತ್ವೇ ಸತಿ ಗೋ ಸದೃಶತ್ವಾತ್. ಅಗೋತ್ವೇ ಸತಿ, ಗೋತ್ವ ಇಲ್ಲ ಅಲ್ಲಿ, ಗೋತ್ವ ಇಲ್ಲ. ಅಗೋತ್ವೇ ಸತಿ ಗೋ ಸದೃಶತ್ವ, ಗೋವಿಗೆ ಸದೃಶವಾಗಿದೆ ಹಾಗೆ ಅಂತ. ಅಗೋತ್ವೇ ಸತಿ ಗೋ ಸದೃಶತ್ವ. ಅದಕ್ಕೆ ಕೊಟ್ಟ ಉದಾಹರಣೆ ವ್ಯತಿರೇಕೇನ ಘಟವತ್ ಹಾಗೆ ಅಂತ. ವ್ಯತಿರೇಕೇನ ಅಂದ್ರೆ ಅಲ್ಲಿ ಆ ಘಟದಲ್ಲೂ ಕೂಡ ಏನಿಲ್ಲ, ಗೋತ್ವ ಇಲ್ಲ, ಆದರೂ ಕೂಡ ಗೋ ಸದೃಶತ್ವವೂ ಇಲ್ಲ. ಆದರೂ ಕೂಡ ಘಟ ಅಂತ ನಾವು ಅದನ್ನ ಹೇಗೆ
ವ್ಯವಹಾರ ಮಾಡ್ತೀವಿ, ಅದಕ್ಕೆ ವ್ಯತಿರೇಕ ಏನಂತ ಹೇಳಿದ್ದು. ಅದೇ ತರ ಇಲ್ಲೂ ಕೂಡ ನಾವು ಇಟ್ಕೋಬೇಕು. ಆದರೆ ಇಲ್ಲಿ ಅಗೋತ್ವ ಇದೆ, ಗೋ ಸದೃಶತ್ವ ಇದೆ, ಅದರಿಂದ ಇದು ಗವಯ ಶಬ್ದ ವಾಚ್ಯ ಹಾಗೆ ಅಂತ. ಅಲ್ಲಿ ಘಟದಲ್ಲಿ ಗೋತ್ವ ಇಲ್ಲ ಮತ್ತು ಗೋ ಸದೃಶತ್ವವೂ ಇಲ್ಲ, ಅದರಿಂದ ವ್ಯತಿರೇಕ ಏನಂತ ಹೇಳಿದ್ದು. ಅಲ್ಲಿ ಹೇಗೆ ಘಟ ಅಂತ ನಾವು ಶಬ್ದ ವ್ಯವಹಾರ ಮಾಡ್ತೀವೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಅಗೋತ್ವೇ ಸ್ಥಿತಿ ಗೋ ಸದೃಶತ್ವ ಇರೋದ್ರಿಂದ ಗವಯ ಶಬ್ದ ವಾಚ್ಯ ಹಾಗೆ ಅಂತ ನಾವು ಅನುಮಾನದಿಂದ ತೀರ್ಮಾನ ಮಾಡ್ಲಿಕ್ಕೆ ಆಗ್ತದೆ ಹಾಗೆ ಅಂತ. ನೋಡಿ, ಗೋ ಸದೃಶೆ ಗವಾಂತರೆ ವ್ಯಭಿಚಾರ ಬಾರಣಾಯ ಸತಿ ಸತಿ ಅಂತಂ. ನೋಡಿ, ಅಗೋತ್ವೇ ಸತಿ ಅಂತ ಸತಿ ಅಂತ ಬರ್ತೀನಿ. ಗೋ ಸದೃಶೆ ಅಂದ್ರೆ ಗೋ ಸದೃಶವಾಗಿದ್ದು ಗವಾಂತರೆ ಮತ್ತೊಂದು ಗೋವು ಅದರ ವ್ಯಭಿಚಾರವನ್ನ ನಿವಾರಣೆ ಮಾಡುವುದಕ್ಕಾಗಿ ಯಾವ ಪದ ಸೇರಿಸಿದ್ದಾರೆ ಆ ಹೇತುವಿನಲ್ಲಿ? ಅಗೋತ್ವೇ ಸತಿ ಹಾಗೆ. ಅದರ ಗೋತ್ವವು ಕೂಡ ಆ ಹೇತುವಾಗಿ ಬಂದ್ಬಿಡುತ್ತದೆ. ಅದರಿಂದ ಅಗೋತ್ವೇ ಸತಿ ಅಂತ ಹೇಳಿದರು. ಘಟಾದೋ ವ್ಯಭಿಚಾರ ವಾರಣಾಯ, ಅದು ಘಟ ಮುಂತಾದವುಗಳಲ್ಲಿ ವ್ಯಭಿಚಾರವನ್ನ ನಿವಾರಣೆ ಮಾಡುವುದಕ್ಕಾಗಿ ಗೋ ಸದೃಶತ್ವ ಅಂತ ಹೇಳಿದ್ರು. ಗೋ ಸದೃಶತ್ವ ಅಂತ ಇಲ್ಲ, ಬರೀ ಅಗೋತ್ವೇ ಸತಿ ಅಂತ ಹೇಳಿದ್ರೆ ಘಟವು ಕೂಡ ಅಗೋತ್ವನೇ ಆಗಿದೆ. ಅದರಿಂದ ಘಟಾದಿ ಪದಾರ್ಥಗಳನ್ನ ಹೊರತುಪಡಿಸುವುದಕ್ಕಾಗಿ ಗೋ ಸದೃಶತ್ವ ಅಂತ ಹೇಳಿದ್ರು. ಗೋವಿಗೆ ಸಿಮಿಲರ್ ಆಗಿ ಇರಬೇಕು, ಆಗಿದ್ರೆ ಮಾತ್ರ ಅದನ್ನ, ಇಲ್ಲದ್ರೆ ಘಟಾದಿಗಳು ಕೂಡ ಗವಯ ಶಬ್ದವಾಚ್ಯ ಅಂತ ಹೇಳಬೇಕಾಗ್ತದೆ. ದಿವ್ಯಾಪ್ತಿ ಕೋಶ ಬಂತು. ಅದರ ಪರಿಹಾರ ಮಾಡುವುದಕ್ಕಾಗಿ ಗೋ ಸದೃಶತ್ವ ಅಂತ ಮಾಡಿದ್ರು ಹಾಗೆ ಅಂತ. ಅದರಿಂದ ನಾವೇನು ಉಪಮಾನ ಅಂತ ಹೇಳ್ತೀವಿ ಅದನ್ನ ಪೃಥಕ್ ಪ್ರಮಾಣ ಅಂತ ಹೇಳಬೇಕಾಗಿಲ್ಲ, ಅದನ್ನ ಅನುಮಾನದಲ್ಲೇ ಅಂತರ್ಭಾವ ಮಾಡಬಹುದು. ಇದು ಒಟ್ಟು ವಿಚಾರ. ಶ್ರೀಮದ್ವೇಷಾತ್ಮ ಶ್ರೀಹರೇ.